ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅವ್ರು ನನ್ನ ಹೆಂಡತಿ ಅಲ್ಲ. ಪ್ರಾಯಶ್ಚಿತ್ತನೇ ಇಲ್ಲ. ಇದಕ್ಕೆ ಪರಿಹಾರ ಶಿಕ್ಷೆ ಒಂದೇ. ನಿಮಗೆ ಶಿಕ್ಷೆ ಕೊಡೋ ಅಧಿಕಾರ ನನಗಿಲ್ಲ ಅಂತೀವ್ರೆ. ಅದಕ್ಕೆ ನಾನೇ ಶಿಕ್ಷೆ ಕೊಡ್ಕೋತಾ ಇದ್ದೀನಿ. ನನ್ನ ಪ್ರಾಣ ಹೋಗೋವರೆಗೂ ಇದೇ ರೀತಿ ಶಿಕ್ಷೆ ಕೊಡ್ಕೋತಾನೆ ಇರ್ತೀನಿ. ನಾನು ನಿಮ್ಮನ್ನ ನಂಬಾರ್ದಾಗಿತ್ತು. ಕೈ ಮುಗಿದು ಕೇಳ್ಕೊತಿದ್ದೆ. ದೂರ ನನ್ನ ಮುಂದೆ ಬರಬೇಡಿ. ಇಷ್ಟು ಹೇಳಿದ ಮೇಲೂ ನನ್ನ ಮುಂದೆ ಬರೋ ಪ್ರಯತ್ನ ಮಾಡಿದ್ರೆ ನಾನೇ ನಮ್ಮ ಮನೆಯಿಂದ ಹೊರಗಡೆ ಹೋಗ್ತಿದ್ದೀನಿ. ಡಾಕ್ಟರ್, ನಾನು ಹುಷಾರಾಗಿದ್ದೀನಿ ಅಲ್ವಾ? ಮನೆ ಹೋಗ್ಬೋದಲ್ವಾ? ಹೌದು, ನೀವು ಹುಷಾರಾಗೇ ಇದ್ದೀರಾ. ಬೇಗ ಮನೆಗೆ ಹೋಗಿ ನಿಮ್ಮ ಮನೆಯವ್ರಿಗೆ ಸಿಹಿ ಸುದ್ದಿ ಕೊಡಿ. ಸಿಹಿ ಸುದ್ದಿನ? ನೀವು ತಾಯಿ ಆಗ್ತಾ ಇದ್ದೀರಾ. ಯು ಆರ್ ಪ್ರೆಗ್ನೆಂಟ್. ಯಾಕೆ ಮೋಸ ಮಾಡಿದ್ರೆ? ನೀವು ಯಾಕೆ ಮೋಸ ಮಾಡಿದ್ರೆ? ಮೋಸ ಮಾಡಿದ್ರೆ ನನ್ಗೆ ಯಾಕೆ ಮೋಸ ಮಾಡಿದ್ರೆ? ನಾನು ಏನು ಹೇಳಿ ಸೂರ್ಯ ಅವರಿಗೆ? ಅವ್ರಿಗೇನು ಉತ್ತರ ಹೇಳಿ? ಅವ್ರು ಇದನ್ನ ಸ್ವೀಕರಿಸ್ತಾರ? ನೀ ತಾಯಿ ಆಗ್ತಾ ಇದೆಯಾ? ನನ್ಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾನು ಅನ್ಕೊಂಡಾಗೆ ಆಯ್ತು ನೋಡು. ನೋಡ್ತಾ ಇರು, ಹುಟ್ಟೋ ಮಗುವಿಂದ ನಿನ್ನ ಸೂರ್ಯನ ಮಧ್ಯೆ ಇರೋ ದೂರ ಮಾಯ ಆಗ್ಬಿಡುತ್ತೆ. ನೀವು ಇನ್ನಷ್ಟು ಹತ್ರ ಆಗ್ತೀರ ಕಡೆ. ಮದುವೆ ಮನೆಯವ್ರ ಒಪ್ಪಿಗೆಯಿಂದ ಆಗುತ್ತೆ. ಆದ್ರೆ ಜೊತೆಗಿದ್ದು ಪ್ರೀತಿ ಆಗ್ಬಿಡುತ್ತೆ ಕಡೆ. ಆರ್ತಿ, ಯಾಕಮ್ಮ ಸುಮ್ಮನಾಗ್ಬಿಟ್ಟೆ? ಅಮ್ಮ, ಒಂದು ಅರ್ಥ ಆಗ್ತಾ ಇಲ್ಲ. ಈ ವಿಷಯ ಕೇಳಿ ಖುಷಿ ಪಡಬೇಕು ಅಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಮ್ಮ, ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ. ಈ ಖುಷಿ ಜೊತೆ ಸೂರ್ಯ ಅವ್ರ ಸಿಟ್ಟು ಸೇರಿದೆ. ಅದಕ್ಕೆ ಅವ್ರು ಯಾವಾಗ್ಲೂ ನೀವು ಮೋಸ ಮಾಡಿದ್ರಿ ಅಂತ ಹೇಳ್ತಿದ್ರು. ಇದೇ ವಿಷಯಕ್ಕಮ್ಮ ಅವ್ರು ಸಿಟ್ಟಾಗಿರೋದು. ಸೂರ್ಯ ಅವ್ರು ತಮ್ಮ ಜೀವನದಲ್ಲಿ ಅರ್ಪಿತ ಅವ್ರ ಜಾಗನ ಯಾರಿಗೂ ಕೊಡೋದಕ್ಕೆ ತಯಾರಾಗಿಲ್ಲಮ್ಮ. ಆದ್ರೆ ಇದೆಲ್ಲ ಹೇಗಾಯ್ತು, ಯಾವಾಗಾಯ್ತು ಅಂತ ನನಗೆ ಗೊತ್ತಾಗ್ತಿಲ್ಲ. ಒಂದು ಹೆಣ್ಣಾಗಿ ನನಗೆ ಇದೆಲ್ಲ ಗೊತ್ತಾಗ್ಬೇಕಿತ್ತು. ಆದ್ರೆ ನನಗೆ ಒಂದು ನೆನಪಿಗೆ ಬರ್ತಿಲ್ಲ. ನೆನಪು ಬರ್ಲಿಲ್ಲ ಅಂದ್ರೆ ನೆನಪು ಮಾಡ್ಕೋ ಆರ್ತಿ. ಕಾರಣ ಕಂಡುಹಿಡಿ.
ಸುಮ್ಮನೆ ಹೀಗೆ ಹೆದರ್ಕೊಂಡು ಆತಂಕ ಪಟ್ರೆ ಹೇಗೆ ಹೇಳು? ಆರ್ತಿ, ಮಗು ಗಂಡ ಹೆಂಡತಿ ಸಂಬಂಧಕ್ಕೆ ಬಲ, ಗೌರವ ತಂದ್ಕೊಡುತ್ತೆ ಕಣೆ. ಆರ್ತಿ, ಇಂಥ ಸಂತೋಷ ಸಮಯದಲ್ಲಿ ಕಣ್ಣೀರು ಹಾಕ್ಬಾರ್ದಮ್ಮ. ಇನ್ನು ಸೂರ್ಯನ್ ಸಿಟ್ಟು ಇದೇ ಕಾರಣಕ್ಕೆ ಅನ್ನೋದಾದ್ರೆ ಇದು ಮೋಸ ಅಲ್ಲ. ನೀನ್ ಸೂರ್ಯಂಗ್ ಮೋಸ ಮಾಡ್ತಿದ್ದೀನಿ ಅನ್ನೋ ಯೋಚನೆನ ನಿನ್ ಮನ್ಸಿಂದ ತೆಗ್ದಾಕು. ನೀವಿಬ್ರು ಗಂಡ ಹೆಂಡತಿ ಆಗಿರೋದ್ರಿಂದ ಈ ವಿಷಯದಲ್ಲಿ ಸೂರ್ಯನ್ಗೆ ಪಶ್ಚಾತ್ತಾಪ ಆಗ್ಬಾರ್ದು, ಪಾಪ ಪ್ರಜ್ಞೆನೂ ಕಾಡಬಾರ್ದು. ಈ ಮಗು ನಿಮ್ ಸಂಬಂಧದ ಪರಿಚಯ ಕಣೆ, ನಿಮ್ಮ ಸಂಬಂಧದ ಬುನಾದಿ. ನಿಜವಾದ ಅರ್ಥದಲ್ಲಿ ಹೇಳಬೇಕು ಅಂದ್ರೆ ನಿನ್ ಜೀವನ ಈಗ ಶುರು ಆಗ್ತಾ ಇದೆ. ಅಮ್ಮ, ಈ ಮಗು ನಮ್ಮ ಪ್ರೀತಿ ಸಂಕೇತ. ಆದ್ರೆ ಸೂರ್ಯವರು ಹೀಗೆ ಯೋಚನೆ ಮಾಡ್ತಾರ? ನನ್ನ ಪ್ರಶ್ನೆಗೆ ಉತ್ತರ ಸಿಗತ್ತಾ? ಅತಿ ನಿಧಾನಕ್ಕೆ ಹೋಗು. ನೋಡು, ಯಾವುದಕ್ಕೂ ಯೋಚನೆ ಮಾಡಬಾರ್ದು. ನೀನು ಹೋಗಿ ರೂಮಲ್ಲಿ ರೆಸ್ಟ್ ತಗೋ. ನಿನ್ಗೇನಾದ್ರೂ ಬೇಕಾದ್ರೆ ನಾನೇ ತಂದ್ಕೊಡ್ತೀನಿ, ಆಯ್ತಾ? ಹೋಗು. ಈ ಪುನರ್ವಿವಾಹದಿಂದ ಆರ್ತಿಗೆ ಏನ್ ಸಿಕ್ತು? ಅವರಿಬ್ಬರನ್ನ ಮತ್ತೆ ಒಂದು ಮಾಡಕ್ಕೆ ಇನ್ನೇನು ಉಳಿದಿಲ್ಲ ಅಂತ ಹೇಳ್ತಾ ಇದ್ರಲ್ವಾ? ಈಗ ನಿಮ್ಗೆ ಅರ್ಥ ಆಯ್ತಾ? ನಮ್ಮ ಆರ್ತಿ ತಾಯಿ ಆಗ್ತಾ ಇದ್ದಾಳೆ, ಸೂರ್ಯನ ಮಗುಗೆ ಜನ್ಮ ಕೊಡ್ತಾ ಇದ್ದಾಳೆ. ನೋಡ್ತಾ ಇರಿ, ಆ ಮಗು ಹುಟ್ಟಿದ್ಮೇಲೆ ಅವರಿಬ್ರು ಮಧ್ಯೆ ಇನ್ನೂ ಪ್ರೀತಿ ಒಡನಾಟ ಜಾಸ್ತಿ ಆಗುತ್ತೆ. ಅವರಿಬ್ರು ಶಾಶ್ವತವಾಗಿ ಒಂದಾಗ್ತಾರೆ. ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಇವತ್ತು ನಾನು ಏನಾದ್ರೂ ಸಿಹಿ ಮಾಡ್ಲೇಬೇಕು. ಆದ್ರೆ ನನ್ಗೊಂದು ವಿಷಯಕ್ಕೆ ಆತಂಕ ಆಗ್ತಾ ಇದೆ. ಈ ಸಂತೋಷಕ್ಕೆ ಯಾರ ದೃಷ್ಟಿನೂ ಬೀಳ್ಬಾರ್ದು. ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿದೆ ತಾನೆ? ಶಶಾಂಕ್ ಮತ್ತೆ ನನ್ನ ಮಗಳ ಜೀವನದಲ್ಲಿ ವಿಷ ಹರಡೋಕೆ ನಾನು ಬಿಡೋಲ್ಲ. ಅವ್ರು ಎಷ್ಟೇ ಶತ ಪ್ರಯತ್ನ ಪಟ್ರು ನನ್ನ ಮಗಳ ಜೀವನದಲ್ಲಿ ಮತ್ತೆ ಕಾಲಿಡೋಕೆ ನಾನು ಬಿಡಲ್ಲ. ಈ ಮನೆ ಬಾಗ್ಲು ಶಾಶ್ವತವಾಗಿ ಮುಚ್ಚಿರುತ್ತೆ. ಈ ನಿರ್ಧಾರನ ನಾವಿಬ್ರು ಒಟ್ಟಿಗೆ ಸೇರಿ ಮಾಡಿದೀವಿ, ಮರಿಬೇಡಿ. ಅಯ್ಯೋ ಬೀಗ್ರೆ, ನೀವು ಬನ್ನಿ ಒಳಗೆ. ದಯವಿಟ್ಟು ಕ್ಷಮಿಸಿ, ಹೇಳದೆ ಬಂದಿದ್ದೀನಿ. ಪರವಾಗಿಲ್ಲ, ಬನ್ನಿ ಬನ್ನಿ ಕೂತ್ಕೊಂಡು. ಹಾಸ್ಪಿಟ್ಲಿಗೆ ಚೆಕಪ್ಗೆ ಅಂತ ಬಂದಿದ್ದೆ. ಹಾಗೆ ಮಕ್ಕಳು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿ ಯಾರು ಕಾಣಿಸ್ತಾ ಇಲ್ಲ? ಒಳಗಿದ್ದಾರೆ. ನೀವು ಬಂದಿದ್ದೀರಾ ಅಂದ್ರೆ ಅವರಿಗೂ ತುಂಬಾ ಸಂತೋಷ ಆಗುತ್ತೆ. ಆದಿ, ಸಾಕ್ಷಿ, ಯಾರು ಬಂದಿದ್ದಾರೆ ನೋಡಿ. ಹಾಯ್ ರಾಜ್ಕುಮಾರಿ. ಹಾಯ್ ರಾಜಾ, ಹೇಗಿದ್ದೀರಾ ನೀವು? ಗುಡ್. ಎಲ್ಲಿ ಆರ್ತಿ ಕಾಣಿಸ್ತಾ ಇಲ್ಲ? ಒಳಗಡೆ ರೂಮಲ್ಲಿ ಇದ್ದಾಳೆ, ಕರಿತೀನಿ ಒಂದು ನಿಮಿಷ. ನೋಡ್ತಾ ಇರು, ಹುಟ್ಟು ಮಗುವಿಂದ ನಿನ್ನ ಸೂರ್ಯನ ಮಧ್ಯೆ ಇರೋ ದೂರ ಮಾಯ ಆಗ್ಬಿಡುತ್ತೆ. ನೀವು ಇನ್ನಷ್ಟು ಹತ್ರ ಆಗ್ತೀರ ಕಡೆ.
ಹಲೋ. ಹಲೋ ಆರ್ತಿ, ಅಮ್ಮ, ನೀವು? ನಾನು ಅನ್ಯಾಯವಾಗಿ ನಿನ್ನ ಮೇಲೆ ಅನುಮಾನ ಪಟ್ಬಿಟ್ಟೆ. ನಿನಗೂ ಅಮಿತ್ಗೂ ಸ್ನೇಹಕ್ಕೂ ಮೀರಿ ಏನೋ ಸಂಬಂಧ ಇದೆ ಅಂತ ಅದು ಹೇಗೆ ಅನುಮಾನ ಪಟ್ಕೊಂಡ್ಬಿಟ್ನೋ ನನಗೆ ಗೊತ್ತಿಲ್ಲ. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅದಕ್ಕೆ ಸೊಸೆಯರು ಅತ್ತೆ ಅನ್ನೋ ಶಬ್ದ ಕೇಳಿದ್ರೇನೆ ಹೆದರ್ತಾರೆ. ಅತ್ತೆಯರ್ಗೆ ಮಗನ ಖುಷಿ ಕಾಣಿಸುತ್ತೆ ಹೊರತು ಸೊಸೆಯರ್ ನೋವು ಕಾಣಿಸಲ್ಲ. ನನ್ನನ್ನು ಕ್ಷಮಿಸ್ಬಿಡು. ಅಮ್ಮ, ಹಾಗೆಲ್ಲ ಕ್ಷಮೆ ಕೇಳಬೇಡಿ. ನಾನು ಒಬ್ಬ ಮಗನ ತಾಯಿ. ನನಗೆ ನಿಮ್ಮ ಸಂಕಟ ಏನು ಅಂತ ಅರ್ಥ ಆಗುತ್ತೆ. ಆದರೆ ಈ ರೀತಿ ಕ್ಷಮೆ ಕೇಳಿ ನನಗೆ ಅವಮಾನ ಮಾಡಬೇಡಿ ಅಮ್ಮ. ದೊಡ್ಡವರು ಚಿಕ್ಕವ್ರ ಹತ್ರ ಕ್ಷಮೆ ಕೇಳಿದ್ರೆ ಅದು ಚಿಕ್ಕವ್ರಿಗೆ ಶ್ರೇಯಸ್ಸಲ್ಲ. ಸೂರ್ಯ ಮಕ್ಕಳನ್ನ ತುಂಬಾ ಜ್ಞಾಪಿಸ್ಕೊತಾ ಇದ್ದಾನೆ ಆರ್ತಿ. ಮಕ್ಕಳಿಲ್ದೇ ಇರೋದು ಅವನನ್ನು ತುಂಬಾ ಕಾಡ್ತಾ ಇದೆ. ಅವನು ಮಕ್ಕಳನ್ನ ಎಂದೂ ಬಿಟ್ಟಿದ್ದೇ ಇಲ್ಲ. ನೋಡು ಆರ್ತಿ, ನಿನ್ನ ಸೂರ್ಯನ ಮಧ್ಯೆ ಅದು ಏನ್ ನಡೆದಿದೆಯೋ, ಯಾಕೆ ನಡೆದಿದೆಯೋ, ಹೇಗೆ ನಡೆದಿದೆಯೋ ಅದೆಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ನಿನಗೆ ಸಂಬಂಧಗಳನ್ನ ಉಳಿಸ್ಕೊಳ್ಳೋ ಜಾಣತನ, ತಿಳುವಳಿಕೆ ಇದೆ. ಅದಕ್ಕೆ ಬೇಗ ಮನೆಗೆ ಬಾ ಆರ್ತಿ. ನಾನೇ ನಿನ್ನನ್ನು ಕರೆಯಕ್ಕೆ ನಿಮ್ಮ ಮನೆಗೆ ಬರೋಣ ಅನ್ಕೊಂಡಿದ್ದೆ. ಆದ್ರೆ ಶೋಭಾ ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕೆ ನನ್ನ ಮನಸ್ಸು ತಯಾರಿಲ್ಲ. ಅದಕ್ಕೆ ನಾನು ಇವ್ರನ್ನ ಕಳಿಸಿದ್ದೀನಿ. ಆದಷ್ಟು ಬೇಗ ನಿನ್ನ ಜೊತೆ ಎಲ್ಲ ಖುಷಿನೂ ತಗೊಂಡು ಬೇಗ ಮನೆಗೆ ವಾಪಸ್ ಬಾ ಆರ್ತಿ. ನಾನು ಆಪರೇಷನ್ಗೆ ಹೋಗೋದ್ರೊಳಗೆ ನೀನು ಇದನ್ನು ಮಾಡ್ತೀಯ ಅಲ್ವಾ ಆರ್ತಿ? ಏನು ಆಪರೇಷನಾ? ಹೌದು, ನನ್ನ ಮಂಡಿ ನೋವಿಗೆ ಇದೇ ಪರಿಹಾರ. ಆಸೆ ಪಟ್ಟು ಕೇಳ್ತಾ ಇದ್ದೀನಿ. ನಾನು ಆಪರೇಷನ್ ಮುಗಿಸ್ಕೊಂಡು ವಾಪಸ್ ಬರೋದ್ರೊಳಗೆ ನಿನ್ನ ಗಂಡ ಮಕ್ಕಳ ಜೊತೆ ನನ್ನನ್ನು ಸ್ವಾಗತ ಮಾಡ್ತೀಯಲ್ಲ? ನನ್ನ ನಂಬಿಕೆ ಉಳಿಸ್ತೀಯ ಅಲ್ವಾ? ನನಗೆ ನಿರಾಸೆ ಮಾಡಲ್ಲ ಅಲ್ಲ? ಹಾ, ಸರಿ ಅಮ್ಮ, ಇರ್ತೀನಿ. ಅಮ್ಮ, ಸೂರ್ಯ ಅವ್ರ ಸಿಟ್ಟಿಗೆ ಕಾರಣ ಏನು ಅಂತ ನಿಮಗೆ ಹೇಗೆ ಹೇಳಿ? ನಮ್ಮತ್ತೆ ಯಾವ ತಪ್ಪನ್ನು ನಡೆದಿಲ್ಲ. ಆದ್ರೆ ಸೂರ್ಯ ಅವರಿಗೆ ಇದನ್ನು ಹೇಗೆ ತಿಳಿಸಿ ಹೇಳಿ? ಆರ್ತಿ, ನಿಮ್ಮ ಮಾವನವ್ರು ಬಂದಿದ್ದಾರೆ, ನಿನ್ ಜೊತೆ ಮಾತಾಡ್ಬೇಕಂತೆ. ಆಸ್ಪತ್ರೆ ಚೆಕಪ್ ಬಂದಿದೆ ಅಂತ ಹೇಳಿದ್ದು ನೆಪ ಮಾತ್ರ. ನಿನ್ನೋಡಕ್ಕೆ ಬಂದಿದ್ದು ಗಾಯತ್ರಿನೇ ಕಳಿಸ್ಕೊಟ್ಲು. ಫೋನ್ ಮಾಡಿದ್ಲ? ನೋಡು ಆರ್ತಿ, ನನಗೆ ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಆಗಿದ್ದಾಗೋಯ್ತು, ಎಲ್ಲ ಮರೆತು ಆದಷ್ಟು ಬೇಗ ಮನೆಗೆ ಬಾ. ನಿನ್ನ ಮಕ್ಕಳನ್ನ ಸೂರ್ಯನ ಜೊತೆ ನೋಡೋದೇ ನನ್ನ ಗಾಯತ್ರಿ ಆಸೆ. ನಮ್ಮ ಆಸೆ ನಿರಾಸೆ ಮಾಡೋದಿಲ್ಲ ಅಂತ ನಂಬಿದ್ದೀನಿ. ನಾನೇನು ಬರ್ತೀನಿ. ಈಗ ನಾನೇನ್ ಮಾಡ್ಲಿ? ಒಂದ್ ಕಡೆ ಸೂರ್ಯ ಅವ್ರು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ, ಮತ್ತೊಂದ್ ಕಡೆ ಅತ್ತೆ ಮಾವ ನನ್ನ ಸೂರ್ಯನ ಮಕ್ಕಳನ್ನ ಒಟ್ಟಿಗೆ ನೋಡ್ಬೇಕನ್ನೋ ಆಸೆ ಪಡ್ತಿದ್ದಾರೆ. ಎಂತ ವಿಪರ್ಯಾಸ! ಇದೆಲ್ಲ ಹೇಗಾಯ್ತು, ಯಾವ ಸ್ಥಿತಿಲಿ ಆಯ್ತು ಅನ್ನೋದನ್ನ ಕಣ್ಣು ಹಿಡಿಲೇಬೇಕು. ಆಗ ಮಾತ್ರ ನಾನು ಸೂರ್ಯವ್ರ ಜೊತೆ ಮಾತಾಡೋಕ್ ಸಾಧ್ಯ. ಆದ್ರೆ ಅದನ್ನ ಕಂಡುಹಿಡಿಯೋದು ಹೇಗೆ? ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ದೇವ ನೀನು, ಹಸಿವು ಎಂದು ತಾಳಲಾರೆ ಕಾಪಾಡಯ. ಏನ್ ನಡೀತದೆ ಅಲ್ಲಿ? ಜನ, ನೀನು ಹೋಗು. ಸೂರ್ಯ, ಏನಾಗಿದೆ ನಿಮ್ಗೆ? ಈ ರೀತಿ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ನೀವು ಕೂಗಾಡೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಮನಸ್ಸು ಸರಿ ಇಲ್ಲದೆ ಇರುವಾಗ ಹೀಗೆಲ್ಲ ಆಗುತ್ತೆ. ಆದ್ರೆ ಇದು ನಿಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ. ನಮ್ಮೆಲ್ಲರಿಗೂ ನಿಮ್ದೇ ಚಿಂತೆ ಆಗಿದೆ. ಅದಕ್ಕೆ ಎಲ್ಲರೂ ನಿಮ್ಮನ್ನು ಕಾಡ್ತಾ ಇರೋ ವಿಷಯ ಯಾವುದು ಅಂತ ಪದೇ ಪದೇ ಕೇಳ್ತಿರೋದು.
ಹಂಚ್ಕೊಂಡ್ರೆ ನೋವು ದುಃಖ ಕಡಿಮೆ ಆಗುತ್ತೆ. ನೀವ್ ಎಲ್ಲರ ನೋವು ಹಂಚ್ಕೊಳ್ತೀರಾ. ಯಾರಾದ್ರೂ ಕಷ್ಟದಲ್ಲಿದ್ರೆ ನಿಮ್ ಕೈಯಲ್ಲಿ ನೋಡೋದಕ್ಕಾಗೋದಿಲ್ಲ, ಅವ್ರಿಗೆ ಸಹಾಯ ಮಾಡ್ತೀರಾ. ಅವತ್ತು ಆರ್ತಿ ಅಮಿತ್ ಸಂಬಂಧದ ಬಗ್ಗೆ ಮನೆಯವರೆಲ್ಲ ಕೆಟ್ಟದಾಗ ಮಾತಾಡ್ತಿರೋವಾಗ ನೀವು ಬಂದು ಅವರಿಬ್ಬರ ಮಧ್ಯೆ ಅಂತದ್ದೇನೂ ಇಲ್ಲ ಅಂತ ಅವ್ರ ಬೆಂಬಲಕ್ಕೆ ನಿಂತ್ರಿ. ಅಂದ್ರೆ ನಿಮ್ಗೆ ಅವಳ ಮೇಲೆ ನಂಬಿಕೆ ಇದೆ ಅಂತ ತಾನೆ? ಆ ನಂಬಿಕೆ ಸಂಬಂಧಕ್ಕೋಸ್ಕರನೇ ಕೇಳ್ತಿದ್ದೀನಿ ಸೂರ್ಯ. ಆರ್ತಿ ಮಾಡಿರೋ ತಪ್ಪೇನು? ನಿಮ್ ಮನಸ್ಸನ್ನ ಕಾಡ್ತಿರೋದು ಏನು ಅಂತ ಹೇಳಿ. ಇಲ್ಲ ಅಂದ್ರೆ ಈ ಉಸಿರುಗಟ್ಟಿಸುವಂತ ವಾತಾವರಣ ಯಾವತ್ತಿಗೂ ಮುಗಿಯೋದೇ ಇಲ್ಲ. ನೋಡಿ, ನಾನು ಅಮ್ಮಂಗ್ ಮಾತು ಕೊಟ್ಟಿದ್ದೀನಿ ನಿಮ್ ಬಗ್ಗೆ ಕಾಳಜಿ ತಗೊಳ್ತೀನಿ ಅಂತ. ಏನ್ ಸೂರ್ಯ, ನೀವೇನು ಹೇಳೋದೇ ಇಲ್ಲ ಅಂತೀರಾ? ನಿಮ್ಮಲ್ಲಿ ನೀವು ಮುಳುಗೋಗ್ಬಿಟ್ಟಿದ್ದೀರಾ. ಪ್ಲೀಸ್ ಸೂರ್ಯ, ಹೀಗೆಲ್ಲ ಮಾಡ್ಬೇಡಿ. ನಿಮಗ್ ಕಾಡ್ತಾ ಇರೋ ವಿಷಯ ಏನು ಅಂತ ಪ್ಲೀಸ್ ಹೇಳಿ. ಆಗ ನಿಮ್ಗೂ ನೆಮ್ಮದಿ ಸಿಗುತ್ತೆ. ಸೂರ್ಯ, ಕ್ಷಮಿಸಿ ಅದಕ್ಕೆ, ನಾನಿನ್ನೂ ಹೇಳಕ್ಕಾಗಲ್ಲ. ಸೂರ್ಯ, ಆರ್ತಿ, ಯಾಕೆ ಸುಮ್ಮನೆ ನಿಂತಿದ್ಯಾ? ಅದೇನು ಯೋಚನೆ ಮಾಡ್ತಿದ್ಯಾ? ಅದು ಯಾವ ವಿಷಯ ನಿನ್ನ ಕಾಡ್ತಿದೆ ಅಂತ ಅಮಿತಿಗಾದ್ರೂ ಹೇಳು. ಗೊತ್ತಾಗ್ತಿಲ್ಲಮ್ಮ. ಆ ಹಾಡು ಕೇಳಿದ್ರೆ ಏನೋ ಒಂಥರ ಆಗುತ್ತೆ. ಯಾವ ಹಾಡು? ಓ, ಈಗ ಗೊತ್ತಾಯ್ತು ಬಿಡು. ಆ ಹಾಡು ಯಾಕೆ ನೆನಪಾಗ್ತಿಲ್ಲ ಅಂದ್ರೆ, ನೀವಿಬ್ರು ಅವತ್ತು ಬೇರೆ ಲೋಕದಲ್ಲಿದ್ರಿ. ಬಾಂಗ್ ನಶೆ ಇರಿತು ನಿಮ್ಮಿಬ್ರಿಗೂ. ಏನು ಬಾಂಗ? ಹೌದಮ್ಮ. ಆರ್ತಿ, ನಿನಗೆ ನೆನಪಿದ್ಯಾ? ನಾವು 3 ಜನ ದೇವಸ್ಥಾನಕ್ಕೆ ಹೋಗಿದಾಗ ಯಾರೋ ಒಬ್ಬ ನಿನಗೆ ಬಂದು ಡಿಕ್ಕಿ ಹೊಡೆದ. ಹಲೋ, ಎಕ್ಸ್ಕ್ಯೂಸ್ ಮೀ, ಹೋಗೋಣವಾ? ಬನ್ನಿ ಬನ್ನಿ, ಇನ್ನೂ ದೇವ್ರ ಪ್ರಸಾದ ತಗೋಬೇಕು.
ಆಗ ನೀನು ಬೀಳ್ತಿದ್ದಾಗ ಸೂರ್ಯ ಬಂದು ನಿನ್ನ ಹಿಡ್ಕೊಂಡಿದ್ದ ರೀತಿ ನೋಡಿ ನನಗೆ ನಿಜವಾಗ್ಲೂ ನೀವು ಪ್ರೀತಿ ಮಾಡ್ತಿದ್ದೀರಾ ಅಂತ ಅನಿಸ್ತು. ಆಗ ನಾವು 3 ಜನ ಭಾಂಗ್ ಕುಡಿದ್ವಿ. ಇದೇ ಖುಷಿಲಿ ಶಿವನ್ ಪ್ರಸಾದ ತಗೊಳ್ಳಿ. ಅಮಿತ್ ಬಾಂಗ್ ಬೇಡ ಕಣೋ. ಏನು ಬೇಡವಾ? ದೇವ್ರ ಪ್ರಸಾದನ ಬೇಡ ಅನ್ಬಾರ್ದು. ನಿನ್ಗೆ ದೇವ್ರ ಮೇಲೆ ನಂಬಿಕೆ ಇಲ್ವಾ? ತಗೋ ತಗೋ.